ಕೇಂದ್ರ ಬಜೆಟ್ ಇದು. ಕೊನೆಗೆ ನಿಮ್ಮ ಜೇಬಲ್ಲಿ ಉಳಿಯೋದೇನು ಅಂತ ಪ್ರಶ್ನೆ ಮೂಡುತ್ತೆ. ಮಧ್ಯಮ ವರ್ಗದ ನಿರೀಕ್ಷೆಯನ್ನ ಹುಸಿಗೊಳಿಸಿದಂತಹ ಬಜೆಟ್. ಹಳೆಯ ತೆರಿಗೆ ಪದ್ಧತಿಯಡಿ ಮತ್ತಷ್ಟು ಡಿಡಕ್ಷನ್ ನಿರೀಕ್ಷಿಸಿದಂತಹ ಜನ. ಆದ್ರೆ ಈಗೇನಾಗಿದೆ? ಮತ್ತೊಮ್ಮೆ ಕೇಂದ್ರ ಬಜೆಟ್ ಬಗ್ಗೆ ಗಮನಿಸೋದಾದ್ರೆ ಕೊನೆಗೆ ನಮ್ಮ ಜೇಬಲ್ಲಿ ಉಳಿಯೋದೇನು, ನಿಮ್ಮ ಜೇಬಲ್ಲಿ ಉಳಿಯೋದೇನು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಮಧ್ಯಮ ವರ್ಗದ ನಿರೀಕ್ಷೆ ಏನಿತ್ತಲ್ಲ ಅದನ್ನ ಹುಸಿಗೊಳಿಸದೆ ಈ ಬಜೆಟ್. ಹಳೆಯ ತೆರಿಗೆ ಪದ್ಧತಿಯಡಿ ಮತ್ತಷ್ಟು ಡಿಡಕ್ಷನ್ ಅನ್ನ ಜನ ನಿರೀಕ್ಷೆ ಮಾಡಿದ್ರು. ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಸ್ಲ್ಯಾಬ್ ಬದಲಾವಣೆಯ ನಿರೀಕ್ಷೆ ಕೂಡ ಇತ್ತು. ಆದ್ರೆ ಎರಡರಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನ ಮೋದಿ ಮಾಡಿಲ್ಲ. ಮೋದಿ ಸರ್ಕಾರದಿಂದ ಬದಲಾವಣೆ ಆಗಿಲ್ಲ. ವಿತ್ತ ಸಚಿವೆಯ ಬಜೆಟ್ನಲ್ಲಿ ಬರೀ ದೂರಗಾಮಿ ಸುಧಾರಣೆಯ ಮಾತು ಕಂಡು ಬಂದಿರುವಂಥದ್ದು. ವಲಯವಾರು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಅಂತ ಮೋದಿ ಸರ್ಕಾರ ಹೇಳಿದ್ರು. ಆದ್ರೆ ಎಷ್ಟು ಮಾಡಿದ್ರು ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಿದೆ. ತಾವಷ್ಟೇ ಸಿಹಿ ಉಂಡ್ರ ವಿತ್ತ ಸಚಿವೆ ನಿರ್ಮಲಾ ರಾಮನ್ ಅಂತ ಈಗ ಜನಸಾಮಾನ್ಯರು, ಮಧ್ಯಮ ವರ್ಗದವರು ಪ್ರಶ್ನೆ ಮಾಡ್ತಿದ್ದಾರೆ. ಸಾಕಷ್ಟು ಡಿಡಕ್ಷನ್ಗೆ ಜನ ನಿರೀಕ್ಷಣೆಯನ್ನ ಇಟ್ಕೊಂಡಿದ್ರು. ಹಳೆಯ ತೆರಿಗೆ ಪದ್ಧತಿ ಏನಿತ್ತಲ್ಲ ಅದರಲ್ಲಿ ಡಿಡಕ್ಷನ್ ಆಗಬಹುದು ಅನ್ನುವಂಥ ಸಾಮಾನ್ಯ ನಿರೀಕ್ಷೆ ಜನಸಾಮಾನ್ಯರಲ್ಲಿ ಇತ್ತು. ಆದ್ರೆ ಈಗ ಆಗ್ತಿರೋದೇನು? ಹೊಸ ತೆರಿಗೆ ಪದ್ಧತಿ ಅಡಿಯಲ್ಲಿ ಸ್ಲ್ಯಾಬ್ ಬದಲಾವಣೆ ನಿರೀಕ್ಷೆ ಕೂಡ ಜನ ಮಾಡಿದ್ರು. ಆದ್ರೆ ಏನಾಯ್ತು? ಈಗ ಎರಡರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಈ ಬಜೆಟ್ನಲ್ಲೂ ಕೂಡ ವಿತ್ತ ಸಚಿವೆಯ ಬಜೆಟ್ನಲ್ಲಿ ಬರೀ ದೂರಗಾಮಿ ಸುಧಾರಣೆಯ ಮಾತು ಕಂಡು ಬಂದಿರುವಂಥದ್ದು. ವಲಯವಾರು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಎಂದ ಮೋದಿ ಸರ್ಕಾರ ತಾವಷ್ಟೇ ಸಿಹಿ ಉಂಡ್ರ ವಿತ್ತ ಸಚಿವೆ ನಿರ್ಮಲಾ ರಾಮನ್ ಅನ್ನುವಂತಹ ಪ್ರಶ್ನೆ ಮೂಡ್ತಿದೆ. ಕೇಂದ್ರ ಬಜೆಟ್ ಕೊನೆಗೆ ಸಾಮಾನ್ಯನ ಜೇಬಲ್ಲಿ, ಮಧ್ಯಮ ವರ್ಗದವರ ಜೇಬಲ್ಲಿ ಉಳಿಯೋದೇನು ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಸೊ ಮಧ್ಯಮ ವರ್ಗವನ್ನ ಒಂದು ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡು ಗಮನಿಸೋದಾದ್ರೆ ಹಳೆಯ ತೆರಿಗೆ ಪದ್ಧತಿಯಡಿ ಮತ್ತಷ್ಟು ಡಿಡಕ್ಷನ್ನ ಜನಸಾಮಾನ್ಯ ನಿರೀಕ್ಷೆ ಮಾಡಿದ್ದ. ಮಧ್ಯಮ ವರ್ಗದವರಿಗೆ ಒಂದು ನಿರೀಕ್ಷೆ ಇತ್ತು. ಹಳೆಯ ತೆರಿಗೆ ಪದ್ಧತಿ ಏನಿತ್ತಲ್ಲ ಅದರಲ್ಲಿ ಸ್ವಲ್ಪ ಡಿಡಕ್ಷನ್ ಆಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿದ್ದರು ಜನ. ಆದರೆ ಇವತ್ತು ಹೇಳಿರುವಂತಹ ಹೊಸ ತೆರಿಗೆ ಪದ್ಧತಿಯಲ್ಲಿ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ಎರಡರಲ್ಲೂ ಕೂಡ ಯಾವುದೇ ಬದಲಾವಣೆ ಆಗಿಲ್ಲ. ವಿತ್ತ ಸಚಿವೆಯ ಬಜೆಟ್ನಲ್ಲಿ ಬರೀ ದೂರಗಾಮಿ ಸುಧಾರಣೆಯ ಮಾತಿದೆ. ವಲಯವಾರು ಯೋಜನೆಗಳಿಗೆ ಹೆಚ್ಚಿನ ಆದ್ಯತೆ ಅಂತ ಮೋದಿ ಸರ್ಕಾರ ಈಗ ಹೇಳ್ತಿದೆ. ಸೊ ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ತಾವಷ್ಟೇ ಸಿಹಿ ಉಂಡ್ರ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ. ಜೊತೆಗೆ ಮಧ್ಯಮ ವರ್ಗವನ್ನ ಗಮನಿಸೋದಾದ್ರೆ ತೆರಿಗೆಯಲ್ಲಿ ಯಾವುದೇ ಡಿಡಕ್ಷನ್ ಆಗಿಲ್ವಲ್ಲ ಅನ್ನೋ ರೀತಿಯಲ್ಲಿ ಹೇಗೆ ಹಳೆಯ ತೆರಿಗೆ ಪದ್ಧತಿಗಳಿತ್ತು ಅದೇ ಈಗ ಮುಂದುವರ್ಕೊಂಡು ಹೋಗ್ತಿದೆ. ಎರಡರಲ್ಲೂ ಕೂಡ ಯಾವುದೇ ಬದಲಾವಣೆ ಮೋದಿ ಸರ್ಕಾರ ಮಾಡಿಲ್ಲ. ಈಗ ಹಳೆಯ ತೆರಿಗೆ ಪದ್ಧತಿಯಲ್ಲಿಯೂ ಕೂಡ ಡಿಡಕ್ಷನ್ ಆಗಿಲ್ಲ. ಇನ್ನು ಇಲ್ಲಿ ಹೊಸ ಸ್ಲ್ಯಾಬ್ ಬದಲಾವಣೆಯ ನಿರೀಕ್ಷೆಯಲ್ಲಿ ಜನ ಇದ್ರು. ಆದರೆ ಎರಡರಲ್ಲೂ ಕೂಡ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಕೇವಲ ದೂರಗಾಮಿ ಸುಧಾರಣೆಯನ್ನ ಮಾತನಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಆದರೆ ವಲಯವಾರು ಯೋಜನೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆಯನ್ನ ನೀಡ್ತೀವಿ ಅಂತ ಮೋದಿ ಸರ್ಕಾರ ಈಗ ಹೇಳಿದೆ.